ನಮಸ್ಕಾರ ಎಲ್ಲರಿಗೂ. ಯುಗಾಂತರ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಅಂಕಣ ಸತ್ಯವೇ ಶ್ರೇಷ್ಠ ತಪಸ್ಸು. ಅಂಕಣಕಾರರು ಶ್ರೀಯುತ ದಿನೇಶ್ ಕೃಷ್ಣಮೂರ್ತಿ, ಆಧ್ಯಾತ್ಮ ಚಿಂತಕರು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಮಾತಿನ ತಪಸ್ಸು ಎಂದರೆ ಸತ್ಯವಾದ, ಸಂತೋಷಕರವಾದ, ಪ್ರಯೋಜನಕಾರಿಯಾದ ಮತ್ತು ಇತರರನ್ನ ಕೆರಳಿಸದ ಮಾತುಗಳನ್ನು ಹೇಳುವುದು ಮತ್ತು ವೈದಿಕ ಸಾಹಿತ್ಯವನ್ನು ನಿಯಮಿತವಾಗಿ ಪಠಿಸುವುದು. ಇದು ವಾಕ್ ತಪಸ್ಸು. ಶಾಸ್ತ್ರಾಧ್ಯಯನ, ಪಾರಾಯಣ ಇವೆಲ್ಲವೂ ವಾಕ್ ತಪಸ್ಸಿನ ಅಂಗಗಳೇ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಶ್ಲೋಕದಲ್ಲಿ ಸತ್ಯವನ್ನ ಪ್ರಥಮ ಸ್ಥಾನದಲ್ಲಿ ಇಟ್ಟು ಯಾವುದೇ ಜ್ಞಾನ ಅಥವಾ ಪ್ರವಚನ ಸತ್ಯಾಧಾರವಾಗಿಯೇ ಇರಬೇಕು ಎಂಬ ಸಂದೇಶ ನೀಡುತ್ತದೆ. ಜ್ಞಾನವು ಜೀವನವನ್ನು ಬೆಳಗಿಸುವ ದೀಪದಂತೆ. ಆದರೆ ಆ ದೀಪಕ್ಕೆ ಎಣ್ಣೆ ಇಲ್ಲದಿದ್ದರೆ ಅದು ನಾಶವಾಗುತ್ತದೆ. ಹಾಗೆಯೇ ಜ್ಞಾನಕ್ಕೂ ಪ್ರಾಮಾಣಿಕತೆಯ ಎಣ್ಣೆ ಬೇಕು. ಜ್ಞಾನವನ್ನು ಪಡೆದವನು ಅದನ್ನು ಹಂಚುವಾಗ ಸತ್ಯ ಮತ್ತು ನಿಷ್ಠೆಯ ಆಧಾರ ಕಳೆದುಕೊಂಡರೆ ಆ ಜ್ಞಾನವು ದುರಂತಕ್ಕೆ ಕಾರಣವಾಗಬಹುದು. ಇಂತಹ ನೈತಿಕ ಪಾಠವನ್ನು ಸಾರುವ ಒಂದು ಗುರುಕುಲದ ಕಥೆ ಇಲ್ಲಿದೆ. ಒಂದು ಗುರುಕುಲದಲ್ಲಿ ಅನೇಕ ಶಿಷ್ಯಂದಿರು ಪಾಠ ಪ್ರವಚನದಲ್ಲಿ ನಿರತರಾಗಿದ್ದರು. ಗುರುಕುಲದ ಅಭ್ಯಾಸ ಮುಗಿಯಿತು. ಕೊನೆಯದಾಗಿ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಗುರುಗಳು ಸಿದ್ಧಿಮಂತ್ರ ಉಪದೇಶಿಸುತ್ತಾರೆ. ಆಗ ನಾವು ಕೂಡ ಗುರುಗಳಂತೆ ಮಹಾಜ್ಞಾನಿ ಎನಿಸಿಕೊಳ್ಳಬಹುದು ಎಂಬ ತವಕದಲ್ಲಿ ಇದ್ದರು. ಹಾಗೆಯೇ ಆ ಪರೀಕ್ಷೆ ಕಾಲ ಬಂತು. ಗುರುಗಳು ಪ್ರತಿಯೊಬ್ಬರನ್ನ ಕರೆದು, ನೋಡಿ ಶಿಷ್ಯಂದಿರೇ, ಇಲ್ಲಿವರೆಗೆ ತಾವು ಸಂಪೂರ್ಣ ಜ್ಞಾನಾರ್ಜನೆ ಪಡೆದಿದ್ದೀರಿ. ಇನ್ನೊಂದು ಪರೀಕ್ಷೆ ಮುಗಿಸಿದರೆ ತಾವುಗಳೆಲ್ಲ ಒಂದೊಂದು ಕಡೆ ಹೋಗಿ ಧರ್ಮ, ಕರ್ತವ್ಯ, ಭಕ್ತಿ, ಮಾನವ ಜನ್ಮದ ಸಾರ್ಥಕತೆ, ಲೌಕಿಕದೊಡನೆ ಸಾಧನಾ ಮಾರ್ಗ ಮುಂತಾದ ಎಲ್ಲ ಸದ್ಗುಣಗಳನ್ನು ತಿಳಿ ಹೇಳುತ್ತಾ ಸಮಾಜದ ಎಲ್ಲ ವರ್ಗದವರಿಗೆ ನಿಸ್ವಾರ್ಥದಿಂದ ಜ್ಞಾನದ ಬೆಳಕನ್ನು ನೀಡಬೇಕು ಎಂದು ಹೇಳುತ್ತಾ ಎಲ್ಲರ ಕೈಯಲ್ಲಿ ಒಂದೊಂದು ಬೀಜವನ್ನು ಕೊಟ್ಟರು. ಈ ಬೀಜವು 50 ದಿನಗಳಲ್ಲಿ ಹೂವು ಬಿಡುತ್ತದೆ. ಆ ಹೂವನ್ನು ನನಗೆ ತಂದು ತೋರಿಸಿರಿ. ಮಧ್ಯದಲ್ಲಿ ಯಾರೂ ನಮ್ಮನ್ನು ಸಂಪರ್ಕಿಸುವ ಹಾಗಿಲ್ಲ. ಕೊನೆಯ ದಿನವೇ ಬರಬೇಕು. ಅಲ್ಲಿಗೆ ನಿಮ್ಮ ಗುರುಕುಲ ಅಭ್ಯಾಸ ಮುಗಿದಂತಾಗುತ್ತದೆ ಎಂದರು. ಮುಂದೆ 50 ದಿನಗಳ ನಂತರ ಎಲ್ಲರೂ ಕೈಯಲ್ಲಿ ಹೂವು ಹಿಡಿದುಕೊಂಡು ಬಂದರು. ಆದರೆ ಒಬ್ಬೊಬ್ಬರದ್ದು ಒಂದೊಂದು ತರಹದ ಹೂವುಗಳಾಗಿದ್ದವು. ಗುರುಗಳು ಎಲ್ಲರ ಹೂವುಗಳನ್ನು ವೀಕ್ಷಿಸಿದರು. ಆದರೆ ಒಬ್ಬ ಶಿಷ್ಯ ಮಾತ್ರ ತನ್ನ ಕೈ ಮುಷ್ಟಿ ಬಿಗಿ ಹಿಡಿದುಕೊಂಡು ಸಪ್ಪೆ ಮೋರೆ ಹಾಕಿಕೊಂಡು ನಿಂತಿದ್ದ. ಅವನನ್ನು ಕಂಡು ಇತರ ಶಿಷ್ಯರು ಮುಸು ಮುಸು ನಗುತ್ತಿದ್ದರು. ಆದರೆ ಗುರುಗಳು ಅವನನ್ನು ಹತ್ತಿರ ಕರೆದು, ಯಾಕಪ್ಪ, ನಿನಗೆ ಕೊಟ್ಟ ಬೀಜ ಹೂವು ಬಿಡಲಿಲ್ಲವೇ ಎಂದು ಕೇಳಿದರು. ಶಿಷ್ಯ ಉತ್ತರಿಸಿದ, ಇಲ್ಲ ಗುರುಗಳೇ, ನನಗೆ ಬೀಜ ಬಂದಿಲ್ಲ. ಬದಲಾಗಿ ಬೀಜದ ತರಹ ಕಲ್ಲಿನ ಹರಳು ಬಂದಿದೆ. ಹೀಗಾಗಿ ಹೂವು ಬಂದಿಲ್ಲ. ಇದೋ ನೋಡಿ ಆ ಬೀಜ ಎಂದು ತನ್ನ ಕೈಯಲ್ಲಿದ್ದ ಬೀಜವನ್ನು ಗುರುಗಳಿಗೆ ಅರ್ಪಿಸಿದ. ಆಗ ಗುರುಗಳು ಎಲ್ಲರನ್ನ ಕುರಿತು, ನಾನು ನಿಮ್ಮೆಲ್ಲರಿಗೂ ಇದೇ ತರಹದ ಬೀಜವನ್ನು ಕೊಟ್ಟಿದ್ದೆ. ನಾನು ಕೊಟ್ಟದ್ದು ಏನು ಎಂಬುದನ್ನು ಅರಿತರೂ ಯಾವುದೋ ಒಂದು ಹೂವನ್ನು ತೆಗೆದುಕೊಂಡು ಬಂದಿದ್ದೀರಿ. ಇದು ನಿಮ್ಮ ಅಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ಅಲ್ಲದೆ ಹೇಗಾದರೂ ಮಾಡಿ ಹುದ್ದೆ ಅಲಂಕರಿಸುವ ಆಸೆಯ ತವಕದಲ್ಲಿದ್ದೀರಿ. ಆದರೆ ಈ ಒಬ್ಬ ಶಿಷ್ಯನು ಮಾತ್ರ ಅವಧಿ ಮುಗಿದ ನಂತರ ಪ್ರಾಮಾಣಿಕವಾಗಿ ಸತ್ಯ ವಿಷಯವನ್ನು ಸಮರ್ಪಿಸಿದ್ದಾನೆ. ಆದ್ದರಿಂದ
ಅವನೊಬ್ಬನೇ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾನೆ ಎಂದು ಹೇಳಿದರು. ಭಗವಂತ ಕರುಣಿಸಿದ ವಿವೇಕವನ್ನು ಬಳಸಿ ಪ್ರಾಮಾಣಿಕತೆಯಿಂದ ಜ್ಞಾನವನ್ನು ಹಂಚುತ್ತಾ ಸಾಗಬೇಕು. ಕೇವಲ ಜ್ಞಾನಾರ್ಜನೆ ಮುಖ್ಯವಲ್ಲ, ಸದ್ಗುಣಗಳ ಅಳವಡಿಕೆಯೂ ಅಷ್ಟೇ ಮುಖ್ಯ. ಭಗವಂತನ ಅನುಗ್ರಹದಿಂದ ಬಂದ ವಿವೇಕವನ್ನು ಬಳಸಿಕೊಂಡು ನಾವು ಪಡೆದ ಜ್ಞಾನವನ್ನು ನಿಸ್ವಾರ್ಥ ನೈತಿಕತೆ ಹಾಗೂ ಧರ್ಮದೊಂದಿಗೆ ಹಂಚಿಕೊಳ್ಳುವುದು ನಿಜವಾದ ಸಾಧನೆ. ನಮ್ಮ ಜೀವನದಲ್ಲಿ ಸತ್ಯವೇ ಶ್ರೇಷ್ಠ ತಪಸ್ಸು ಎಂಬ ಗೀತೆಯ ಸಂದೇಶವನ್ನು ಪಾಲಿಸಿ ನಡೆಯುವುದೇ ನಿಜವಾದ ವಿಜಯ. ಧನ್ಯವಾದಗಳು.